ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದವ್ರು ಯಾರು ಸರ್? ಸ್ವಾತಂತ್ರ್ಯ ಹೋರಾಟ ದಿನಾಚರಣೆದಂದು ಮಹಾತ್ಮ ಗಾಂಧೀಜಿ ಯಾಕೆ ಹೋರಾಟ ಮಾಡಿದ್ರು? ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಬೇಕಂತ ಹೋರಾಡಿದ್ರು. ಈ ದಿನದಲ್ಲಿ ಆತರ ತಪ್ಪೇ ಮಾಡಿರ್ಲಿ ಸರ್, ನಮ್ ತಮ್ಮವರು ತಪ್ಪೇ ಮಾಡಿರ್ಲಿ, ಶಿಕ್ಷೆ ಕೊಡಿ. ಅಪರಾಧಿಯಾಗಿರುವನಿಗೆ ಯಾಕೆ ಸರ್ ಆ ಶಿಕ್ಷೆ ಕೊಡ್ಬೇಕು? ಅವನ ಅಪರಾಧಿ ಇದ್ರೆ ಜೈಲ್ ಶಿಕ್ಷೆ ಏನಂತಿದ್ದಿಲ್ಲ, ಯಾವ ಕಾನೂನು ಇದೆಯಲ್ಲ ಆ ಕಾನೂನು ಪ್ರಕಾರ ಅವ್ನಿಗೆ ಜೈಲ್ ಶಿಕ್ಷೆ ಕೊಡ್ಲಿ. ಅವನಿಗೆ ಶೂಟಿಂಗ್ ಮಾಡ್ಲಿಕ್ಕೆ, ಅವನು ಪ್ರಾಣ ತಗೊಳ್ಳಿಕ್ಕೆ ಯಾರು ಅವನಿಗೆ ಪರ್ಮಿಷನ್ ಕೊಟ್ಟಿದ್ದು? ಮನುಷ್ಯನ ಉಸಿರಿಗೆ ಏನು ಬೆಲೆನೇ ಇಲ್ವಾ? ಅವ್ರೇನಾಗಬೇಕವ? ಅಯ್ಯೋ ಅಯ್ಯೋ ಅಯ್ಯೋ. ನೋಡಿ, ಈಗಾಗಲೇ ನಾವು ತೋಮೇರ್ಪಳ್ಳಿ ಬಂದು ಇಲ್ಲಿ ಜಾನ್ ಪೀಟರ್ ಮತ್ತು ಅಂತೋಣಿ ಸ್ವಾಮಿ ಅವರ ಮನೆಗೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಸ್ಥಿತಿಗತಿಗಳನ್ನ ಈಗಾಗಲೇ ಮಾಹಿತಿ ನೀಡಿರ್ತೀನಿ. ಸೊ ಅದರಂತೆಯೇ ಇವಾಗ ಮತ್ತೆ ಇನ್ನೊಬ್ರು ಡೆತ್ ಆಗಿದ್ದಾರೆ, ಅವರ ಹೆಸರು ಏನಂತ ಗೊತ್ತಿಲ್ಲ. ಸೊ ಅವ್ರ ಮನೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಒಂದಷ್ಟು ದೂರ ಹೋಗ್ತಾ ಇದ್ದೀನಿ, ಸಿಕ್ಕಿದ್ರೆ ಮಾಹಿತಿ ನೀಡ್ತೇನೆ. ಇದೇ ತಗೋಲೆ. ಅಣ್ಣ ನಮಸ್ತೆ. ಇವ್ರ ಹೆಸರು ಏನಣ್ಣ? ಕುಮಾರ್ ಅವರ ಇವರು? ಇನ್ನೂ ಬಾಡಿ ಬಂದಿಲ್ಲ. ಇನ್ನು ಬಂದಿಲ್ಲ. ಎಲ್ಲ ಸ್ವಂತದವ್ರಾ? ಅದಕ್ಕೆ ಅವರು ಇನ್ನಿಬ್ರು ಇದ್ರಲ್ಲ, ಅವ್ರ ಮನೆಗೆ ಹೋಗಿದ್ದೆ, ಅವ್ರದ್ದು ಒಂದಷ್ಟು ಹೇಳಿಕೆ ತಕೊಂಬಂದೆ. ಸೊ ಹೀಗಾಗಿ ಇಲ್ಲೂ ಒಂದು ಸ್ವಲ್ಪ ನೋಡೋಣ ಹಾಕೊಂಬಂದು. ಇವ್ರ ಹೆಸರು ಏನಂದ್ರೆ ಕುಮಾರು. ಹಾಂ. ಇದು ಊರು ಯಾವ್ದು? ಇದು ಈ ಊರಿಗೆ ಲಾಸರ್ ದೊಡ್ಡಿ. ಓಕೆ. ಹಾಂ ಲಾಸರ್ ದೊಡ್ಡಿ. ಹೌದು. ಯಾರು ಏನಾದ್ರು ಹೇಳಿಕೆ ಕೊಟ್ಟಾರ? ಕರೀರಿ ಸ್ವಲ್ಪ, ಯಾರೊಬ್ರು ಮಾಹಿತಿ ಕೊಟ್ರೆ ಹಾಕೋಣ. ಸಾವಿರಾರು ಜನ ನೂರ್ಲವ್ರೆ, 2 ದಿವಸ ನೀರಿಲ್ಲ, ಊಟ ಇಲ್ಲ, ಸಾಯ್ತವ್ರೆ, ಏನು ಉತ್ತರ ಕೊಟ್ಟಿಲ್ಲ. ಎಲ್ಲ ನೋಡ್ದಲ್ಲಿ ಹೋಟ್ಲು ಇದಿಲ್ಲ ಅಂತ ಕಷ್ಟ, ಎಲ್ಲ ಹೊಟ್ಟೆ ಹಸ್ಕೊಂಡು ಪಾಪ ಹಂಗೆ ಬನ್ನು ಬ್ರೆಡ್ ಎಲ್ಲ ತಿನ್ಕೊಂಡು ಬರ್ತಾರೆ. ನಮ್ಮ ಇವ್ರು ಏನ್ ಕೆಲಸ ಮಾಡ್ತಿರೋ? ಇವನು ಆಪರೇಟರ್ ಕೆಲಸ. ಆಪರೇಟ್ರು, JCB ಆಪರೇಟ್ರು. ಈಗ ನಮ್ಗೆ ಕೊಟ್ಟು ಹೇಳಿಕೆ ಹೆಂಗಪ್ಪ ಅಂದ್ರೆ, ಹಸು ಕಾಣ್ತಿರ್ಲಿಲ್ಲ, ಸೊ ಅದಕ್ಕೆ 3 ಜನನ ಸಂಬಂಧಿಕ ಕರ್ಕೊ ಹುಡುಕ್ತಾ ಇದ್ದು. ಅಂತೋಣಿ ರಾಜು, ಅಂತೋಣಿ ಸ್ವಾಮಿ. ಕೇರಳದಲ್ಲಿ ಮಾಡ್ತಿದ್ರಾ? 20ನೇ ತಾರೀಕು ಮನೆ ಹೊಸ ಮನೆ ಕಟ್ಟಿದ್ದಾರೆ, ಗೊತ್ತಾಯ್ತು. ಅದಕ್ಕೆ ಬಂದಿರುವುದು. ಬಂದಾಗ ಹಸಾಕಿಲ್ಲ ಅಂತ ಅಲ್ಲಿ ಫೋನ್ ಮಾಡಿದ್ರೆ ಅಕ್ಕನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ರು. ಗೊತ್ತಿಲ್ಲ, ಅಕ್ಕನ ಮನೆಗೆ ಹೋಗಿ ಬರ್ತೀನಿ, ಹಸಕ ಅಂತಿಲ್ಲ ಅಂತ ಅವ್ರು ಕರ್ಕೊಂಡು ಹೋಗಿರ್ಬೋದು. ಅವ್ರು ಕರ್ಕೊಂಡು ಹೋದವ್ರು ಏನಾಯ್ತು ಅಂತ ಗೊತ್ತಿಲ್ಲ. ಆ ದಿನ ಮನೆಯಲ್ಲಿಲ್ಲ, ಅವರು ಮಾಟಲಿಗೆ ಅವ್ರ ತಾಯಿ ಮನೆಗೆ ಯಾರು ತೀರಿದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ರು. ಅವ್ರು ಹೆಂಗಸು ಸಾಯಂಕಾಲ ಅಲ್ಲಿ ಇರ್ಲಿಲ್ಲ. 2ನೇ ದಿನ ಬೆಳಗ್ಗೆನ ಅವ್ರು ಬಂದಿದ್ದು ಇಲ್ಲಿಗೆ. ಅಕ್ಕನ ಗಂಡನು ಬಾಮೈದ ಇಬ್ಬರನ್ನು ಸಾಯಿಸ್ಬಿಟ್ಟಿದ್ದಾರೆ. ಅದೇ ಅಕ್ಕನ ಗಂಡ ಬಾಮೈದ, ಅದೇ ಎಲ್ಲ ಸಂಬಂಧಿಕರ 3 ಜನ. ಅದೇ ಎಲ್ಲ ನೆಂಟ್ರೆ. ನೋಡಿ, ಕುಮಾರ್ ಅವರ ಸಂಬಂಧಿಕರು ನೋಡಿ ಎಲ್ಲರೂ ಸಹ ಇಲ್ಲಿ ಬಂದು ಇಲ್ಲಿ ನೆರೆದಿರ್ತಾರೆ. ಸೊ ಇನ್ನೂ ಸಹ ಆ ಮೃತದೇಹ ಬಂದಿಲ್ಲ. ಬಹಳ ದುಃಖ ತಪ್ತರಾಗಿ ಅವರ ಒಂದು ನಿವಾಸವನ್ನು ನಾವು ಕಾಣ್ಬೋದು. ಸೊ ನೋಡಿ, ಒಂದು ದಾಡಿ ಬಿಟ್ಕೊಂಡಿರ್ತಾರೆ ನೋಡಿ, ಇವರೇ ಕುಮಾರ್. ನೋಡಿ, ಫೋಟೋವನ್ನು ಸಹ ಹಾಕಿದ್ದಾರೆ. ಪಾಪ ಇಲ್ಲೆಲ್ಲ ಅಳ್ತಾ ಇದ್ದಾರೆ ಜನ. ಇವರ ಒಂದು ವಾಸ್ತವ
ಸ್ಥಿತಿಯನ್ನು ನಾವು ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ. ಭಾಳ ಬೇಜಾರಾಗುತ್ತೆ ಇದೆಲ್ಲ, ಈ ಸನ್ನಿವೇಶ ಎಲ್ಲ ನೋಡಿದ್ರೆ. ಸೊ ಇದು ನೋಡಿ, ಇವರು ಮೂಲತಃ ಕ್ರಿಶ್ಚಿಯನ್ ಕಮ್ಯುನಿಟಿ ಸೇರಿದವರು. ಪಾಪ ಇವತ್ತು ಅವರ ಒಂದು ಸ್ಥಿತಿಯನ್ನು, ಇವತ್ತು ಈ ಮನೆಯನ್ನು ಈ ರೀತಿ ಕಳೆದ 2 ದಿನಗಳ ಹಿಂದೆ ಈ ಥರದ ಯಾವುದೇ ಥರದ ಸ್ಥಿತಿಗತಿಗಳು ಇರಲಿಲ್ಲ. ಭಾಳ ಚೆನ್ನಾಗಿ ಅನ್ಯೋನ್ಯವಾಗಿದ್ದರು. ಹಸು ಕಾಣ್ತಾ ಇರಲಿಲ್ಲ. ಬನ್ನಿ ನೀವು ಸಹ ಬನ್ನಿ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಹೋದ್ರಂತೆ ಅವ್ರ ಸಂಬಂಧಿಕರು. ಅಂತೋಣಿ ಸ್ವಾಮಿಯವ್ರು ಕರ್ಕೊಂಡೋಗಿರೋದು. ತದನಂತರ ಅವ್ರ ಜೊತೆಗೆ ಜಾನ್ ಪೀಟರ್ ಅವರು ಸಹ ಹೋಗ್ತಾರೆ. ಅವರು ಹೋಗಿ ಹಸುವನ್ನು ಹುಡ್ಕೋ ನಿಮಿತ್ತ ಕಾಡ್ಗೆ ಹೋದ್ರು. ಇದು ವಾಸ್ತವ್ಯ, ಇಲ್ಲಿನ ಜನರ ಒಂದು ಹೇಳಿಕೆ. ಬನ್ನಿಯಮ್ಮ, ಏನಾಗಬೇಕಮ್ಮ ನೀವು? ತಮಿಳಲ್ಲೇ ಮಾತಾಡೋದು ಸರ್. ತಮಿಳ? ಕನ್ನಡ ಗೊತ್ತಿಲ್ವಮ್ಮ? ಕನ್ನಡ ಗೊತ್ತಾಯ್ತು ಸ್ವಲ್ಪ ಸ್ವಲ್ಪ. ಸ್ವಲ್ಪ ಹೊತ್ತು ಕನ್ನಡದಲ್ಲೇ ಮಾತಾಡಿ, ಯಾಕಂದರೆ ಕರ್ನಾಟಕದಲ್ಲೆಲ್ವ ಆಗಿರೋದು, ಅದಕ್ಕೋಸ್ಕರ ಒಂದು ಸ್ವಲ್ಪ ಕನ್ನಡದಲ್ಲಿ. ಏನಾಗಬೇಕು ಅವರು ನಿಮಗೆ? ನಮ್ಮ ತಮ್ಮ ಅವರು. ನಿಮ್ಗೆ ತಮ್ಮನಾ? ದೊಡ್ಡಪ್ಪನ ಮಗ ಅವನು. ಅದು ಚಿಕ್ಕಪ್ಪನ ಮಗಳು. ಇನ್ನು ಅವರು ಹೆಂಡತಿ ಮಕ್ಕಳು? ಅವ್ರ ಹೆಂಡತಿ ಮಕ್ಕಳೆಲ್ಲ ಅಣೂರಲ್ಲಿ ಇದ್ದಾರೆ ಸರ್. ಅಣ್ಣೂರಲ್ಲಿ ಇದ್ದಾರೆ. ಅಲ್ಲಿ ಸ್ಟ್ರೈಕ್ ಅಲ್ಲಿದ್ದಾರೆ. ಹೌದು ಹೌದು ಈ ಸಂಬಂಧಿಕರು ಇಲ್ಲಿ ಯಾರು ಇಲ್ಲ. ನಾವು ಆ ಹುಡುಗ ಹೆಂಗೆ? ಹುಡುಗ ಯಾವ ಥರ ಹುಡುಗ ಸರ್? ನಮ್ಮ ತಮ್ಮ ಬಂದು ಕೇರಳದಲ್ಲಿ ಕೆಲಸ ಮಾಡೋದು. ಕೇರಳದಲ್ಲಿದ್ದ JCP ಆಪರೇಟರ್ ಅವನು. ಕೆಲಸ ಜಾಸ್ತಿ ಇರುವುದು ಅಲ್ಲೇ. ಈ ಮನೆ ಕಟ್ಲಿಕ್ಕೆ ಈ ಒಂದು 20 ದಿನ ಬಂದು ಮನೆ ಕಳ್ಸಕ್ಕಂತ ಮನೇಲಿ ಇದ್ದಿದ್ದು ಅಷ್ಟೇ. ಮನೆ ಕೆಲಸ ಮಾಡ್ತಾ ಇದ್ದ. 20ನೇ ತಾರೀಕು ಮನೆ ಓಪನಿಂಗ್ ಇತ್ತು. ಅದರ ವಿಷಯವಾಗಿ ಅವ್ರ ಅಕ್ಕನ ಮನೆಗೆ ಏನೋ ತೊಂದರೆ. ಅಕ್ಕ ಅವರು ಅಂತೋಣಿ ಸ್ವಾಮಿ ಅವರು ಬಂದು ಅಕ್ಕ ಗಂಡ ಅಲ್ಲಿ ಅವ್ರ ಮನೆಗೆ ಹೋಗಿದ್ದು. ಸಮಸ್ಯೆ ಏನಾಯ್ತು, ಹಸ ಹುಡುಕಲಿಕ್ಕೆ ಹೋಗಿದೀವಿ ಅಂತ ಹೇಳಿದಾರೆ. ನನಗೆ ಗೊತ್ತಿಲ್ಲ ಸರ್, ನಾನು ಇರುವುದು ಇಲ್ಲಿ. ಅದರ ವಿಷಯವಾಗಿ ಫಾರೆಸ್ಟ್ ಒಳಗಡೆ ಹೋಗಿ ಹಸ ಹುಡುಕ್ಲಿಕ್ಕೆ ಹೋಗಿದಾರೆ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ಅಲ್ಲಿ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಹಂಗಾದ್ಮೇಲೆ ನಿನ್ನೆ ಬೆಳಗ್ಗೆ ನೋಡುವಾಗ ಶೂಟಿಂಗ್ ಮಾಡ್ಬಿಟ್ಟಿದ್ದಾರೆ ಫಾರೆಸ್ಟ್ ಅವರು ಅಂತ. ಶೂಟ್ ಮಾಡಿದಾರಂತ ನಮ್ಗೆ ನ್ಯೂಸ್ ಬಂತು. ಯಾಕೆ ಶೂಟ್ ಮಾಡಿದ್ರು ಅಂತ ಕೇಳುವಾಗ ಅವರು ಫಾರೆಸ್ಟ್ ಅವರು ನಮ್ಗೆ ಸರಿಯಾಗಿ ಡೀಟೇಲ್ಸ್ ಕೊಟ್ಟಿಲ್ಲ. ಏನಂತ ಹೇಳ್ತಾರ, ಇವರು ನಮ್ಮ ಸಂಬಂಧಿಕರು ಹಸ ಹುಡುಕ್ಲಿಕ್ಕೆ ಹೋಗಿದೀವಿ ಅಂತ ಹೇಳ್ತಾರೆ. ಅವ್ರು ಫಾರೆಸ್ಟ್ ಅವ್ರು ಬಂದು ಹೇಳುದು, ನಮ್ ಕಾಡಿಗೆ ಬೇಟೆಗೆ ಬಂದಿದ್ದಾರೆ, ಮಾಂಸ ಇತ್ತು, ಗಣ್ಣು ಇತ್ತು ಅಂತ ಹೇಳ್ತಾರಲ್ಲ ಸರ್, ಅದು ತೋರಿಸ್ಬೇಕು. ಅವ್ರಿಗೆ ಇಬ್ಬರಿಗೆ ಶೂಟಿಂಗ್ ಇತ್ತು. ಅದಕ್ಕೆ ನಾವು ಅವ್ರನ್ನ ಶೂಟ್ ಮಾಡಿದ್ದೇವೆ ಅಂತ. ಶೂಟ್ ಮಾಡ್ಲಿಕ್ಕೆ ಯಾರು ಸರ್ ಪರ್ಮಿಷನ್ ಕೊಟ್ಟಿದ್ದು? ಶೂಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಆ ತರ ಇವ್ರು ತಪ್ಪು ಮಾಡಿದ್ರೆ ಜೈಲು ಶಿಕ್ಷೆ ಕೊಡಿ, ಅವ್ರನ್ನ ಕರ್ಕೊ ಬನ್ನಿ. ಆ ತರ ನಿಮ್ಗೂ ಅವ್ರಿಗೂ ಪೈರ್ ಆಗಿದ್ರೆ ಒಂದಾಲ್ಗೆ ಏಟ್ ಆಗಿರ್ಬೇಕು, ಓಡುವಾಗಿದ್ರೆ ಹಿಂದ್ಗಡೆ ಏಟ್ ಆಗಿರ್ಬೇಕು, ಮುಂದ್ಗಡೆ ಎದೆಯಲ್ಲಿ ಹೆಂಗ್ ಸರ್ ಏಟ್ ಆಯ್ತದೆ? ಕತ್ತಿಗೆ ಬಿದ್ದಿದೆ. ಅಲ್ಲೇ ಈ ಸಂದಿಗೆ ಬಿಟ್ಟಿದಾರಲ್ಲ, ಹೆಂಗೆ ಏಟ್ ಆಯ್ತು ಅವ್ರಿಗೆ? ಅದ್ ಏಟ್ ಹಾಕ್ಲಿಕ್ಕೆ ಅದ್ ಹೆಂಗಿದೆ ಅದು? ಆ ಏಟ್ ಹೆಂಗಾಯ್ತು? ಓಡುವಾಗ ಇವರಿಂದ ಅಪರಾಧಿಯಾಗಿ ಓಡುವಾಗ ಹಿಂದ್ಗಡೆ ಏಟ್ ಆಗ್ಬೇಕು. ಇವ್ರಿಗೆ ಅವ್ರಿಗೆ ಪೈರ್ ಆಗುವಾಗ ಅವ್ರಿಗೆ ಒಬ್ರಿಗಾದ್ರೆ ಏಟ್ ಆಗಿರ್ಬೇಕು. ಇಲ್ಲಾಂದ್ರೆ ಇವ್ರ ಹತ್ರ ಗಣ್ಣಿದೆಯಲ್ಲ, ಗಣ್ಣು ತೋರಿಸಿರ್ಬೇಕು. ಗಣ್ಣು ಇಲ್ಲ, ಮಾಂಸ ಇಲ್ಲ, ಇದೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಅದು. ಅಲ್ಲಮ್ಮ, ಇದು ಏನಾಗಿದೆ ಗೊತ್ತಾ? ಮಾಂಸ ಇದೆ, ಗನ್ನಿದೆ ಅಂತಂದ್ರೆ ಅವರು ಕೇಳಮ್ಮ, 2-3 ದೇಹನ ಡೆಡ್ ಬಾಡಿನ ಡೆಡ್ ಬಾಡಿನ 3 ಸಹ ಇಮಿಡಿಯೇಟ್ಲಿ ವೈರಲ್ ಮಾಡ್ಬಿಟ್ರು. ಅದ್ರ ಜೊತೆಗೆ ಹೌದು ಅದ್ರ ಜೊತೆಗೆ ಆ ಮಾಂಸನೂ ತೋರಿಸ್ಲಿಲ್ಲ, ಈ ಕಡೆ ಆ ಗನ್ನು ತೋರಿಸ್ಲಿಲ್ಲ ಸರ್. ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದವ್ರು ಯಾರು ಸರ್? ಸ್ವಾತಂತ್ರ್ಯ ಹೋರಾಟ ದಿನಾಚರಣೆದಂದು ಮಹಾತ್ಮ ಗಾಂಧೀಜಿ ಯಾಕೆ ಹೋರಾಟ ಮಾಡಿದ್ರು? ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಬೇಕಂತ ಹೋರಾಡಿದ್ರು. ಈ ದಿನದಲ್ಲಿ ಆತರ ತಪ್ಪೇ ಮಾಡಿರ್ಲಿ ಸರ್, ನಮ್ ತಮ್ಮವರು ತಪ್ಪೇ ಮಾಡಿರ್ಲಿ, ಕೊಡಿ. ಅಪರಾಧಿಯಾಗಿರೋನಿಗೆ ಯಾಕೆ ಸರ್ ಆ ಶಿಕ್ಷೆ ಕೊಡ್ಬೇಕು? ಅಪರಾಧಿ ಇದ್ರೆ ಜೈಲ್ ಶಿಕ್ಷೆ ಏನಂತಿದ್ದಿಲ್ಲ. ಯಾವ ಕಾನೂನು ಇದೆಯಲ್ಲ ಆ ಕಾನೂನು ಪ್ರಕಾರ ಜೈಲ್ ಶಿಕ್ಷೆ ಕೊಡ್ಲಿ. ಅವನಿಗೆ ಶೂಟಿಂಗ್ ಮಾಡ್ಲಿಕ್ಕೆ, ಅವನು ಪ್ರಾಣ ತಗೊಳ್ಳಿಕ್ಕೆ ಯಾರು ಅವನಿಗೆ ಪರ್ಮಿಷನ್ ಕೊಟ್ಟಿದ್ದು? ಮನುಷ್ಯನ ಉಸಿರಿಗೆ ಏನು ಬೆಲೆನೇ ಇಲ್ವಾ? ಪ್ರಾಣಿಗಳಿಗೆ ಬೆಲೆ ಇದೆ, ವನ್ಯಜೀವಿಗಳಿಗೆ ಬೆಲೆ ಇದೆ, ಮನುಷ್ಯನಿಗೆ ಬೆಲೆ ಇಲ್ವಾ? ನಮ್ಮ ತಮ್ಮನ ಉಸಿರಿಗೆ 3 ಜನನ ಉಸಿರು ತಗೋಬಿಟ್ಟಿದ್ದಾರೆ. ಅವರಿಗೆ ನ್ಯಾಯ ಬೇಕು. ಫಾರೆಸ್ಟ್ ಅವರು ಇಷ್ಟು ದಿನ ಬಂದು ಮುಂದ್ಗಡೆ ಮಾತಾಡಿಲ್ಲ ಅಂತ ಹೇಳ್ತಾರೆ. ಸ್ಟ್ರೈಕ್ ಮಾಡ್ಕೊಂಡು ನಮ್ ತಮ್ಮವ್ರು ಹೆಂಡತಿ 2 ಹೆಣ್ಣು ಮಕ್ಕಳನ್ನು ಕೂರ್ಸ್ಕೊಂಡು ಅಣೂರು ಬೀದಿಯಲ್ಲಿ ಕುರ್ಚಾಡ್ಕೊಂಡು ಕೂತಿದ್ದಾಳೆ. ನಮ್ ತಮ್ಮನ ಸಾವನ್ನ ಎತ್ಕೊಳ್ಳಿ ಮೈಸೂರಲ್ಲಿ ಇಟ್ಬಿಟ್ಟು ಇವ್ರು ಆಟ ಆಡ್ಕೊಂಡಿದ್ದಾರೆ. ಯಾರು ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಅವರು ಬಂದು ನಮ್ಮ ಹತ್ರ ಮಾತಾಡ್ತಾರೆ. ಫಾರೆಸ್ಟ್ ಅವರು ಯಾರೋ ಬಂದು ಮುಂದ್ಗಡೆ ಮಾತಾಡಿ ಸಮಾಧಾನ ಹೇಳಿ ಈ ತರ ಆಯ್ತು ಹಾಗಂತ ಹೇಳಲಿಲ್ಲ. ಯಾಕೆ ಸಾಯಿಸಿದ್ರು? ತಮ್ಮನ ಸಾಯಿಸಕ್ಕೆ ಕಾರಣ ಏನು? ಆ ಕಾರಣ ತೋರಿಸ್ಬೇಕು.
ಖಂಡಿತ ತಾಯಿ, ಖಂಡಿತ ಖಂಡಿತ. ನನ್ನ ತಮ್ಮನಿಗೆ ನ್ಯಾಯ ಬೇಕು ಸರ್. ತಮ್ಮ 2 ಮಕ್ಕಳು ಮಕ್ಳು ಎಲ್ಲಿದಾರವ? ಅವರಲ್ಲಿದ್ದಾರ? ಸರ್, ಒಂದು 4ನೇ ಕ್ಲಾಸ್, ಒಂದು 2ನೇ ಕ್ಲಾಸ್. ಏಜ್ ಎಷ್ಟು? 35 ಅಂದ್ರು ಪಾಪ. 35 ಸರ್. ಅವನಿಗೆ ಮಕ್ಳು ಚಿಕ್ಕ ಮಕ್ಳು ಸರ್. ಒಂದು 4ನೇ ಕ್ಲಾಸ್, ಒಂದು 2ನೇ ಕ್ಲಾಸ್ ಓದ್ತದೆ ಹೆಣ್ಣು ಮಕ್ಕಳು. ನಮ್ಮ ತಂಗಿಗೆ ಒಂದು 2 ಗಂಟೆ ಮಕ್ಕಳು ಸರ್. ಅವಳು ನನ್ನ ತಂಗಿ ಸರ್. ಇವಳಿಗೆ ಅಕ್ಕನೇ ಅವಳು. ಅವ್ರ ಅಕ್ಕನ ಗಂಡ ಅಂದೋಣಿ ಸ್ವಾಮಿ ಅವರು. ಈ ತರ ಪ್ರಾಣ ತಗೋಬಿಟ್ಟಿದ್ದಾರಲ್ಲ ಸರ್. ಯಾಕೆ ಸರ್ ಅವ್ರು ಸರಿಯಾದ ಶಿಕ್ಷೆ ಕೊಡ್ಬೇಕು ಸರ್ ಅವ್ರಿಗೆ. ಯಾಕೆ ಸರ್ ಅವ್ರಿಗೆ ಶಿಕ್ಷೆ ಕೊಡ್ಬಾರ್ದಾ? ಅವ್ರು ತಪ್ಪು ಮಾಡಿದ್ರೆ ಏನು ತಪ್ಪು ಅಂತ ತೋರಿಸ್ಬೇಕು ಸರ್. ನ್ಯಾಯ ಇದೆಯಲ್ಲ ಸರ್. ನ್ಯಾಯ ಇದೆ ಸರ್. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕೆ ನ್ಯಾಯ ಅಲ್ಲವ ಸರ್? ಶೂಟ್ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದೆ ಅವ್ರಿಗೆ? ಅವ್ರು ತಪ್ಪು ಮಾಡಿದ್ರೆ ಜೈಲು ಕಾನೂನಿದೆ, ಕೋರ್ಟ್ ಇದೆ. ಜೈಲು ಶಿಕ್ಷೆ ಕೊಡಿ. ಖಂಡಿತ ತಾಯಿ, ಖಂಡಿತ. ಸಾಯೋ ತನಕ ಜೈಲು ಶಿಕ್ಷೆ ಕೊಡಿ ಸರ್. ನಾವು ಅಪ್ಪ ಅಂತ ಹೋಗಿ ಮಕ್ಕಳನ್ನ ಕರ್ಕೊ ಹೋಗಿ ತೋರಿಸ್ತೀವಿ. ಅವ್ರಿಗೆ ಜೈಲು ಶಿಕ್ಷೆ ಕೊಟ್ಟಕ್ಕೆ ಯಾರು ಸರ್ ಪರ್ಮಿಷನ್ ಕೊಟ್ಟಿದ್ದು? ಅವ್ರೇನಾಗಬೇಕವ? ಅಯ್ಯೋ 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 ಬಂಧುಗಳೇ, ಇವ್ರ ರೋದನೆ ನೋಡೋಕ್ಕಾಯ್ತಿಲ್ಲಪ್ಪ. ಇವ್ರ ರೋದನೆ ನೋಡೋಕ್ಕಾಯ್ತಿಲ್ಲ ನೋಡಿ. ಏನು ಕೊಟ್ಟಿರ ತಾಯಿ ಗೋಳಾಟ ನೋಡಿ. ಅಳಿಯ ಹತನಾಗ್ಬಿಟ್ಟ ಅಂದ್ಬಿಟ್ಟು ಯಾವ ರೀತಿ ಅವರ ರೋದನೆ ನೋಡಿ. ಅಯ್ಯೋ ಕರ್ಮವೇ. ನೋಡಿ ಸರ್ಕಾರ ನೀವು ಯಾವ ರೀತಿ ನ್ಯಾಯ ಕೊಡ್ತೀರಾ ಕೊಡ್ರಪ್ಪ. ನೋಡಿ ಈ ರೀತಿ ಇದೆ ನೋಡಿ, ಈ ರೋದನೆ ನೋಡಿ. ನೀವು ಏನು ನ್ಯಾಯ ಕೊಡ್ತೀರೋ ಏನು ಮಾಡ್ತೀರೋ ಒಂದು ಗೊತ್ತಿಲ್ಲ. ಸೊ ಅವರು ಬೇಟೆಗೆ ಹೋಗಿದ್ರು ಅನ್ನೋ ಒಂದು ಆರೋಪದ ಅಡಿಯಲ್ಲಿ ಶೂಟ್ ಮಾಡಿ ಅವ್ರನ್ನ ಹತ್ಯೆಗೈದಿದ್ದಾರೆ. ಇಲ್ಲಿ ಗ್ರಾಮಸ್ಥರ ಹೇಳಿಕೆ JCB ಓಡಿಸ್ತಾ ಇದ್ರು ಕೇರಳದಲ್ಲಿ. ಮನೆ ಕಟ್ಟಕ್ಕೆ, ಮನೆ ಸರಿಪಡಿಸೋಕ್ಕೆ ಅಂತ ಬಂದರು. ಹಸು ಹುಡ್ಕಕ್ಕೆ ಅಂದ್ಬಿಟ್ಟು ಅವರ ಏನು ಅಕ್ಕನ ಗಂಡನ ಅವರು ಕರ್ಕೊಂಡು ಹೋದರು. ಇಷ್ಟಾಯಿತು ಸರ್ ಅಂತ ಹೇಳ್ತಿದ್ದಾರೆ. ವಾಸ್ತವ ನೀವು ನೋಡ್ತಾ ಇದ್ದೀರಾ. ಜನರ ಒಂದು ಪರಿಸ್ಥಿತಿಗಳು, ಜನರ ಆಗು ಹೋಗುಗಳು, ಅವ್ರ ಅಕ್ಕ ಅವ್ರ ರೋದನೆ, ಹೆಣ್ಕೊಟ್ಟು ತಾಯಿ ರೋದನೆ, ಆ ಜನ ಸಂಬಂಧಿಕರ ಗೋಳಾಟ. ಸೊ ಮನೆಗಿನೆಲ್ಲ ನೋಡ್ರಿ ಭಾಳ ಒಂದೇನೋ ಜೀವನಕ್ಕೆ ಹತ್ತಿರವಾಗಿ ತೆಗೆದ ಸುಸಂಸ್ಕೃತವಾದ ಜೀವನ ಮಾಡೋಕ್ಕೆ ಏನು ಬೇಕು ಎಲ್ಲನೂ ಅದೇ ಇವ್ರಿಗೆ. ನಾವು ನೋಡಿದಾಗೆ ಎಲ್ಲನೂ ಇದೆ. ಅಂಥ ಕಷ್ಟ ಏನಿಲ್ಲ. ಬದುಕು ಸಾಗ್ಸೋಕ್ಕೆ ಏನು ಬೇಕು ಎಲ್ಲ ಅದೇ ದೇವರೆಲ್ಲ ಕೊಟ್ಟಿದ್ದ. ಆದ್ರೆ ಜೀವ ಮಾತ್ರ ಕಿತ್ಕೊಂಡವನೆ. ಸೊ ಇದಕ್ಕೇನು ಪರಿಹಾರ ಕೊಡ್ತೀರಾ ಸರ್ಕಾರ ಕೊಡಿ ಅಂತ ಹೇಳ್ತಾ ಇಲ್ಲಿನ ಕುಮಾರ್ ಅವರ ನಿವಾಸದ ವಾಸ್ತವ ಸ್ಥಿತಿಗಳನ್ನು ತೋರ್ಪಡಿಸುತ್ತಾ ಇಲ್ಲಿನ ನೇರ ದೃಶ್ಯಗಳನ್ನು ಈಗಾಗಲೇ ತಮಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಇಲ್ಲಿನ ಒಂದು ಪರಿಸ್ಥಿತಿಯನ್ನು ದಯವಿಟ್ಟು ಆಧರಿಸಿ ಇವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕಾರ್ಯ ಆಗಲಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಆಗ್ತೀನಿ. ಸಾರ್ವಜನಿಕರು ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನು ಸಹ ತಿಳಿಸಿ. ಸೊ ಈಗಾಗಲೇ ನಾವು ಏನು ತೋಮಿಯಾರ್ಪಾಳ್ಯಕ್ಕೆ ಆಗಮಿಸಿ 3 ಸ್ಥಳಗಳಿಗೂ ಭೇಟಿ ನೀಡಿ ಇಲ್ಲಿನ 3 ಜನ ರೈತರನ್ನು ಹತ್ಯೆಗೈದಿರೋದನ್ನು ನಾವು ಅವರ ಮನೆಯ ನಿವಾಸ ಮತ್ತು ಸುತ್ತಮುತ್ತಲಿನ ಅರಣ್ಯ ಪ್ರದೇಶದ ವಾಸ್ತವ ಸ್ಥಿತಿಗತಿಗಳನ್ನು ತೋರ್ಪಡಿಸುತ್ತಾ ಮಾಹಿತಿಯನ್ನು ಸಲ್ಲಿಸಿರ್ತೀನಿ. ಸೊ ಮುಂದೆ ಇಂತಹ ಘಟನೆಗಳು ಜರುಗಬಾರ್ದು. ದಯವಿಟ್ಟು ಇದನ್ನು ಇಲ್ಲಿಗೆ ಅಂತ್ಯಗೊಳಿಸಿ ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು. ದಯವಿಟ್ಟು ಅರಣ್ಯ ಪ್ರದೇಶದೊಳಗಡೆ ಯಾರೇ ಸಿಕ್ಕಿದ್ರು ಸಹ ಅವ್ರನ್ನ ವಿಚಾರಣೆ ಮಾಡಿ ಅವ್ರಿಗೆ ಏನು ಕಾನೂನಾತ್ಮಕವಾಗಿ ಶಿಕ್ಷೆಗಳನ್ನು ನೀಡಬೇಕು, ಅದ್ರ ಕಡೆ ಗಮನ ಹರಿಸ್ಬೇಕು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಹೇಳ್ತಾರೆ. ಹಂಗಾಗಿದೆ ಈಗ. ಮಿಂಚೋಯ್ತು ಕಾಲ, ಈಗ ಚಿಂತಿಸಿ ಏನು ಫಲ ಇದೆ ಹೇಳಿ, ಅರ್ಧೈತ್ರಾ? ಸೊ ದಯವಿಟ್ಟು ಯಾರು ಸಹ ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ, ಇಷ್ಟು ಹೇಳ್ತಾ ಇದ್ದೀನಿ.